ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ 8 ವಿಕೆಟ್ ಭರ್ಜರಿ ಜಯ ಸಾಧಿಸಿದೆ ಅಂತಲೇ ಹೇಳ್ಬೋದು. ಇನ್ನು ನೋಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಅಂತೂ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೆ ನೋಡಿದ್ರೆ ಇವರು ಸಂಜು ಸ್ಯಾಮ್ಸನ್ ಅವರು ಇವರೇನಾ ವರ್ಲ್ಡ್ ಕಪ್ ಗೆಲ್ಸಿರೋ ಸಂಜು ಸ್ಯಾಮ್ಸನ್ ಅಂತ ಡೌಟ್ ಬಂದ್ಬಿಡ್ತು. ನಿನ್ನೆ ನೋಡಿದ್ರೆ ಅವರು ಇನ್ನೂ ಆರ್ ಎಮೋಷ್ನಲ್ಸಿಂದ ಆಚೆ ಬಂದಿಲ್ಲ ಅಂತಲೇ ಕಾಣಿಸುತ್ತೆ. ನೋಡಿದ್ರೆ ಒಳ್ಳೆ ಹರಳೆಣ್ಣೆ ಕುಡಿದವ್ರ ಥರ ಒಳ್ಳೆ ಫೇಸ್ ಎಕ್ಸ್ಪ್ರೆಷನ್ ಇರಲಿಲ್ಲ, ಏನಿರಲಿಲ್ಲ, ಒಳ್ಳೆ ಬ್ಯಾಟಿಂಗ್ ಆಡಲಿಲ್ಲ. ಇವರೇನ ವರ್ಲ್ಡ್ ಕಪ್ ವಿನ್ನರ್, ವರ್ಲ್ಡ್ ಕಪ್ MVP ಸಂಜು ಸ್ಯಾಮ್ಸನ್ ಅಂತಲೇ ಅನಿಸ್ಬಿಡ್ತು. ಮತ್ತೆ ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಕ್ಯಾಪ್ಟನ್ಸಿ ಪ್ರೆಷರ್ ಬ್ಯಾಟಿಂಗು ಬಂದಿದೆಯಾ ಅನ್ನೋ ಡೌಟ್ ಬಂದಿದೆ. ಇಷ್ಟು ದಿನ MSD ಅವರ ಅಂಡರಲ್ಲಿ ಇದ್ದರು, ಅವ್ರು ಕ್ಯಾಪ್ಟನ್ ಆಗಿದ್ರು, ಅರ್ಧ ಕೆಲಸ MSD ಅವರೇ ಮಾಡ್ತಿದ್ರು. ಆದರೆ ಈಗ ಅವ್ರಿಗೆ ಕ್ಯಾಪ್ಟನ್ಸಿ ಪ್ರೆಷರ್ ಬ್ಯಾಟಿಂಗು ಬಂದಿದೆಯಾ ಅಂತಲೇ ಡೌಟ್ ಇದೆ. ಮತ್ತು ಹಾಗೆ ಆಯುಷ್ ಮಾತ್ರೆ ಅವ್ರಿಗೆ ಅಂಥ ಒಳ್ಳೆ ವರ್ಲ್ಡ್ ಕಪ್ಪಲ್ಲೂ ಅಂಥ ಬ್ಯಾಟಿಂಗ್ ಆಡಲಿಲ್ಲ ಅವರು. ಮತ್ತು ಈಗ ಕ್ಲಿಯರ್ ಎಕ್ಸ್ಪೀರಿಯನ್ಸ್ ಕಾಣಿಸ್ತು. ನಿನ್ನೆ ಅವರು ಹೊಡೆದಂಥ ಶಾಟಲ್ಲಿ ಕಣ್ಣು ಮುಚ್ಚಿಬಿಟ್ಟಿದ್ರು, ಅದು ಗ್ಲೌಸ್ಗೆ ಟಚ್ ಆಗಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಸರ್ಫರಾಜ್ ಖಾನ್ ಅವರು ಮತ್ತು ಕಾರ್ತಿಕ್ ಶರ್ಮಾ ಅವರು ಒಳ್ಳೆ ಇಂಟೆನ್ಷನಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಆದರೂ ಅವರು ಬೇಗ ಡಿಪಾರ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಜೆಮ್ಮಿ ಓವರ್ಟನ್ ಅವರಂತ ಬಂದರೆ ಅವರು 43 ರನ್ ಮಾಡ್ತಾರೆ 36 ಬಾಲಲ್ಲಿ. ಅದರಿಂದನೇ ಒಳ್ಳೆ ಒಂದು ಡೀಸೆಂಟ್ ಸ್ಕೋರ್ ಬೋರ್ಡ್ಗೆ ಹಾಕ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ 127 ರನ್ ಅಂತಲೇ ಹೇಳ್ಬೋದು. ಅದೇ ರೀತಿ ನೋಡಿದ್ರೆ ರಾಜಸ್ಥಾನ್ ಬೌಲಿಂಗ್ ಅಂತ ಬಂದರೆ ಜೊಫ್ರಾ ಆರ್ಚರ್ ಮತ್ತು ನಾಂಡ್ರೆ ಬರ್ಗರ್ ಅವರು ಪವರ್ ಪ್ಲೇಯಲ್ಲೇ 4 ವಿಕೆಟ್ ತೆಗಿತಾ ಮ್ಯಾಚ್ ಮುಕ್ಕಾಲು ಭಾಗ ರಾಜಸ್ಥಾನ್ ಕಡೆ ತಗೊಂಡ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಯಂಗ್ಸ್ಟರ್ ಬ್ರಿಜೇಶ್ ಶರ್ಮಾ ಅಂತ ಒಳ್ಳೆ ಫೈಂಡ್ ಆಗಿದೆ ಈ ಸೀಸನಲ್ಲಿ. ಅವರು ಒಳ್ಳೆ ಬೌಲಿಂಗ್ ಹಾಕ್ತಾರೆ, 3 ಓವರ್ ಮಾಡ್ತಾರೆ, ಕೇವಲ 17 ರನ್ ಕೊಟ್ಟು 1 ವಿಕೆಟ್ ತೆಗ್ತಾರೆ. ಮತ್ತು ಇನ್ನು ರವೀಂದ್ರ ಜಡೇಜಾ ಅವರು ಹೇಳೋದೇ ಬೇಡ, ಅವರು ಯಾವುದೇ ಎಮೋಷ್ನಲ್ಸ್ ಇಟ್ಕೊಂಡೆ ಅವರ ಗೇಮನ್ನು ಆಡ್ತಾರೆ. 3 ಓವರ್ ಮಾಡ್ತಾರೆ, 18 ರನ್ ಕೊಡ್ತಾರೆ, 2 ವಿಕೆಟ್ ತೆಗಿತಾರೆ. ಮತ್ತು ಅವರ ಫೈರಿ ಸ್ಪೆಲ್, ಫೈರಿ ಫೀಲ್ಡಿಂಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ನೋಡ್ತಾ ಬಂದರೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಯಾರು ಆ ಥರ ಬೌಲಿಂಗ್ ಮಾಡಲ್ಲ. ಅನ್ಶುಲ್ ಕಂಬೋಜ್ ಅವರು ಮಾತ್ರ 2 ವಿಕೆಟ್ ತೆಗಿತಾರೆ, 26 ರನ್ ಕೊಡ್ತಾರೆ. ಅದೇ ರೀತಿ ನೋಡಿದ್ರೆ ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಅವ್ರು ತಗೊಂಡ ಡಿಸಿಷನ್ಸು ಕರೆಕ್ಟಾಗಿರಲಿಲ್ಲ. ನೂರ್ ಅಹ್ಮದ್ ಅವ್ರನ್ನ ಕಳಿಸ್ತಾರೆ ಓವರ್ದ ಅನ್ಶುಲ್ ಕಂಬೋಜ್ ಅವರು ನೋಡಿದ್ರೆ ಬ್ಯಾಟಿಂಗಲ್ಲಿ ಒಳ್ಳೆ ಪ್ರೂವನ್ ಪ್ಲೇಯರ್. ಅವರು ಡೊಮೆಸ್ಟಿಕಲ್ಲಿ ಒಳ್ಳೆ ಕ್ರಿಕೆಟ್ ಆಡಿದ್ದಾರೆ, ಒಳ್ಳೆ ಆಟ ಆಡಿದ್ದಾರೆ. ಅವ್ರನ್ನ ಮೊದಲು ಬ್ಯಾಟಿಂಗ್ ಕಳಿಸ್ಬೇಕಿತ್ತು. ಆದರೆ ಇವರು ನೋಡಿದ್ರೆ ನೂರ್ ಅಹ್ಮದ್ ಅವ್ರನ್ನ ಕಳಿಸ್ತಾರೆ. ಅಲ್ಲೇ ಕಾಣಿಸ್ತಿದೆ ಇವರ ಕೋಚಿಂಗ್ ಸ್ಟಾಫ್, ಸಪೋರ್ಟಿಂಗ್ ಸ್ಟಾಫ್ಸ್ ಯಾವ ಥರ ಡಿಸಿಷನ್ಸ್ ಮಾಡ್ತಿದೆ ಅಂತ. ಮತ್ತು ಅದೇ ರೀತಿ ನೋಡಿದ್ರೆ MSD ಅವರನ್ನು ಇವರು ಮಿಸ್ ಮಾಡ್ಕೊತಿದೆಯಾ ಅಂತ ನೋಡಿದ್ರೆ ಎಸ್, ಡೆಫಿನೆಟ್ಲಿ ಮಿಸ್ ಮಾಡ್ಕೊತಿದೆ. ಅವ್ರು ತಗೊತಿದ್ದಂಥ ಬೋಲ್ಡ್ ಮೂವ್ಸು, ಇನ್ಸ್ಟ್ಯಾಂಟ್ ಡಿಸಿಷನ್ಸು ಚೆನ್ನೈಗೆ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸೇ ಬಂದಿದೆ. ಡೆಫಿನೆಟ್ಲಿ MSD ಅವರನ್ನು ನಿನ್ನೆ ಮಿಸ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಮತ್ತು ಇವರು ಒಂಥರ ಫೇಸ್ ಆಫ್ ದ ಟೀಮ್ ಅಂತಲೂ ನಾವು ಕರಿಬೋದು. ಆದರೆ ಪ್ರೀವಿಯಸ್ ಇಯರ್ಸಲ್ಲಿ ಈ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಟ್ರೆಂಡ್ ಇತ್ತು, ಯಾವುದೇ ರೀತಿ ಯಂಗ್ಸ್ಟರ್ ಆಗಲಿ, ಯಾವುದೇ ರೀತಿ ಔಟ್ ಆಫ್ ಫಾರ್ಮ್ ಇರೋ ಪ್ಲೇಯರ್ ಆಗಲಿ ಈ ಟೀಮ್ಗೆ ಬಂದು ಸೂಪರ್ ಸ್ಟಾರ್ ಆಗಿರೋದು ಉಂಟು. ಔಟ್ ಆಫ್ ದ ಬಾಕ್ಸ್ ಪರ್ಫಾರ್ಮೆನ್ಸು ಮಾಡ್ತಿದ್ರು. ಅದೇ ರೀತಿ ನೋಡಿದ್ರೆ ಈ ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ಯಂಗ್ಸ್ಟರ್ಸ್ನ ಮೊರೆ ಹೋಗಿದೆ. ನೋಡೋಣ ಈ ಸಲ ಏನು ಮಾಡುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್. ಫಸ್ಟ್ ಮ್ಯಾಚಲ್ಲೇ ಯಾವುದೇ ರೀತಿ ಡಿಸೈಡ್ ಮಾಡ್ಬಾರ್ದು, ನೆಕ್ಸ್ಟ್ ಫ್ಯೂಚರ್ ಗೇಮ್ಸಲ್ಲಿ ಇದೇ ಪ್ಲೇಯರ್ಸೇ ಕ್ಲಿಕ್ ಆಗ್ಬೋದು, ಒಳ್ಳೆ ಆಟ ಆಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಇವತ್ತಿನ ಮ್ಯಾಚ್ ಅಂತ ಬಂದರೆ ಪಂಜಾಬ್ ಕಿಂಗ್ಸ್ ಮೀಟ್ ಮಾಡ್ತಿದ್ದಾರೆ ಗುಜರಾತ್ ಟೈಟಾನ್ಸ್ನ ಮುಲ್ಲಾನ್ಪುರಲ್ಲಿ. ಇವರ ಹೆಡ್ ಟು ಹೆಡ್ ನೋಡ್ತಾ ಬಂದರೆ 6 ಮ್ಯಾಚಸ್ ಆಡಿದ್ದಾರೆ. 3 ಮ್ಯಾಚಸ್ ಪಂಜಾಬ್ ಕಿಂಗ್ಸ್ ಗೆದ್ದರೆ, 3 ಮ್ಯಾಚಸ್ ಗುಜರಾತ್ ಟೈಟಾನ್ಸ್ ಗೆದ್ದು ಸ್ಟಿವನ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೋಡ್ತಾ ಬಂದರೆ ಈ ಮುಲ್ಲಾನ್ಪುರ್ ಸ್ಟೇಡಿಯಂ ಸ್ಟ್ಯಾಟ್ಸ್ ಅಂತ ಬಂದರೆ ಮುಲ್ಲಾನ್ಪುರಲ್ಲಿ ಪಂಜಾಬ್ ಕಿಂಗ್ಸ್ಗೆ ಆ ಥರ ರೆಕಾರ್ಡ್ಸ್ ಅಂತಿಲ್ಲ. ಲಾಸ್ಟ್ ಇಯರು ಕ್ವಾಲಿಫೈಯರ್ 1ಅಲ್ಲೂ RCB ಕೂಡ ಅವ್ರನ್ನ ಇಲ್ಲೇ ಬೀಟ್ ಮಾಡಿ ಫೈನಲ್ಗೆ ಹೋಗಿರುತ್ತೆ ಅಂತಲೇ ಹೇಳ್ಬೋದು. ಮುಲ್ಲಾನ್ಪುರ್ ಸ್ಟೇಡಿಯಮಲ್ಲಿ 11 ಮ್ಯಾಚಸ್ ನಡೆದಿದೆ. ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 45% ಗೆದ್ದಿರ್ತಾರೆ, ಬೌಲ್ ಫಸ್ಟ್ ಮಾಡಿರೋರು 55% ಗೆದ್ದಿರ್ತಾರೆ. ಅದೇ ರೀತಿ ಮುಲ್ಲಾನ್ಪುರ್ನ ಫಸ್ಟ್ ಇನ್ನಿಂಗ್ ಆವ್ರೇಜ್ ಸ್ಕೋರ್ 168 ಇದೆ, ಸೆಕೆಂಡ್ ಇನ್ನಿಂಗ್ 160 ಇದೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಬಂದು 228 ಬೈ ಮುಂಬೈ ಇಂಡಿಯನ್ಸ್ ಅವ್ರು ಮಾಡಿರ್ತಾರೆ. ಲೋಯೆಸ್ಟ್ ಟೋಟಲ್ 95 for 10 ಬೈ KKR ಅವ್ರು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಹೈಯೆಸ್ಟ್ ಚೇಸ್ ಇಲ್ಲಿ 170. ಇನ್ನು ಪ್ಲೇಯಿಂಗ್ 11 ಅಂತ ಬಂದರೆ ಪಂಜಾಬ್ ಕಿಂಗ್ಸ್ ಕಡೆ ಓಪನ್ ಮಾಡ್ತಾರೆ ಪ್ರಭುಸಿಮ್ರನ್ ಸಿಂಗ್ ಅವರು ಮತ್ತು ಪ್ರಿಯಾನ್ ಶಾರಿ ಅವ್ರಿಗೆ ಇದು ಸೆಕೆಂಡ್ IPL ಅಂತಲೇ ಹೇಳ್ಬೋದು, ಸೆಕೆಂಡ್ ಸೀಸನ್ ಆಫ್ IPL. ಈ ಥರ ಅವರು ಯಾವ ಥರ
ಅವರು ಆಡ್ತಾರೆ ಮತ್ತು ಅವ್ರ ಎಗೇನೆಸ್ಟ್ ಬೇರೆ ಟೀಮ್ಸ್ ಯಾವ ಥರ ಪ್ಲಾನ್ಸ್ ಮಾಡ್ಕೊಂಬರ್ತಾರೆ ಅದು ನೋಡ್ಬೋದು. ಮತ್ತು ಶ್ರೇಯಸ್ ಅಯ್ಯರ್ ಅವರು ಇರ್ತಾರೆ, ಮತ್ತು ನೆಹಾಲ್ ವಧೇರಾ, ಮಾರ್ಕೆಸ್ ಸ್ಟೋನಿಸ್, ಶಶಾಂಕ್ ಸಿಂಗ್, ಮೈಕಲ್ ಓವೆನ್, ಮೈಕ್ರೋ ಜಾನ್ಸನ್ ಅವರಂತೂ ಈ ಸಲ ವರ್ಲ್ಡ್ ಕಪ್ಪಲ್ಲಾಗಲಿ ಮತ್ತು ರೀಸೆಂಟಾಗಿ ನಡೆದಂಥ ಇಂಡಿಯಾ ಸೌತ್ ಆಫ್ರಿಕಾ ODI ಸೀರೀಸಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಆಡಿ ಅವರು ಪಂಜಾಬ್ ಟೀಮ್ಗೆ ಒಳ್ಳೆ ಆಡೆಡ್ ಅಡ್ವಾಂಟೇಜನ್ನು ತೊಗೊಂಬಂದಿದ್ದಾರೆ. ಅದು ಅವರ ಬ್ಯಾಟಿಂಗ್ ಆಗಿರುತ್ತೆ. ಇನ್ನು ಸ್ಪಿನ್ ಮಾಂತ್ರಿಕ ಯುಜ್ವೇಂದ್ರ ಚಹಲ್ ಅವರು ಇರ್ತಾರೆ, ಮತ್ತು ಹರ್ಷ್ದೀಪ್ ಸಿಂಗ್ ಇರ್ತಾರೆ, ಮತ್ತು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಲಾಸ್ಟ್ ಇಯರ್ ನೋಡ್ಬೋದು ಸೇಮ್ ಟೀಮ್ ಮೇಲೆ ಇನ್ನೇನು ಮ್ಯಾಚ್ ಚೇಂಜ್ ಮಾಡಿಬಿಟ್ರು ಅನ್ನೋ ಟೈಮಲ್ಲಿ ಅವರು ವೈಡ್ ಯಾರ್ಕರ್ಸನ್ನು ಹಾಕ್ತಾ ಯಾವ ಥರ ಪ್ಲಾನ್ ಇಟ್ಕೊಂಡು ಬಂದು ಮಾಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅದು ನಾವು ಲಾಸ್ಟ್ ಇಯರ್ ನೋಡಿದ್ವಿ. ಈ ಇಯರು ಸೇಮ್ ರೋಲ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನು ಪಂಜಾಬ್ ಕಿಂಗ್ಸ್ ಮುಗೀತು, ಮತ್ತು ಗುಜರಾತ್ ಟೈಟನ್ಸ್ ಅಂತ ಬಂದರೆ ಅವ್ರ ಪ್ಲೇಯಿಂಗ್ 11ನಲ್ಲಿ ಆಸ್ ಯೂಜುವಲ್ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಬರ್ತಾರೆ. ಮತ್ತು ಜೋಶ್ ಬಟ್ಲರ್ ಅವರು ಒನ್ ಡೌನಲ್ಲಿ ಇರ್ತಾರೆ, ಶಾರುಖ್ ಖಾನ್ ಅವರು ಇರ್ತಾರೆ, ವಾಷಿಂಗ್ಟನ್ ಸುಂದರ್, ರಾಹುಲ್ ಟೆವಾಟಿಯಾ, ರಶೀದ್ ಖಾನ್ ಅವರು ಇರ್ತಾರೆ, ಮತ್ತು ಜೇಸನ್ ಹೋಲ್ಡರ್ ಅವರು ನೋಡ್ಬೋದು ಈ ಸರಿ T20 ವರ್ಲ್ಡ್ ಕಪ್ಪಲ್ಲಿ ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೊಹಮ್ಮದ್ ಸಿರಾಜ್ ಅವರಿದ್ದಾರೆ, ಕಗಿಸೋ ರಬಾಡ ಇದ್ದಾರೆ, ಪ್ರಸಿದ್ಧ್ ಕೃಷ್ಣ ಇದ್ದಾರೆ. ಇನ್ನು ಪಂಜಾಬ್ ಟೀಮ್ ಅಂತ ಬಂದರೆ ಲಾಸ್ಟ್ ಇಯರ್ ರನ್ನರ್ ಅಪ್ ಟೀಮ್ ಇವರು. ಈ ಸರಿನೂ ಒಳ್ಳೆ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಮಾಡಿದ್ದಾರೆ, ಮತ್ತು ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಗುಜರಾತ್ ಟೈಟಾನ್ಸ್ ಅಂತ ಬಂದರೆ ಈ ಸಲ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ. ಅವರ ಟಾಪ್ 3 ಕೊಲಾಪ್ಸ್ ಆಗಿದೆ, ಅಂದರೆ ಫುಲ್ ಬ್ಯಾಟಿಂಗ್ ಆಡ್ರೆ ಕೊಲಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆ ಥರ ಹೇಳ್ಕೊಳೋಂಥ ಫಿನಿಷರ್ಸ್ ಇಲ್ಲ. ಮತ್ತು ಇವಾಗ ರೀಸೆಂಟಲ್ಲಿ ಒಂದು T20ಯಲ್ಲಿ ಒಂದು ಟ್ರೆಂಡ್ ಸೆಟ್ ಆಗಿದೆ. ಓಪನರ್ಸು ಎಲ್ಲ ಬಂದು ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡೋರು ಇದ್ದಾರೆ, ಆದರೆ ಈ ಟೀಮಲ್ಲಿ ನೋಡಿದ್ರೆ ಸ್ವಲ್ಪ ಸೆಟ್ಲಾಗಿ ಟೈಮ್ ತಗೊಂಡು ಆಡೋ ಬ್ಯಾಟರ್ಸ್ ಇದ್ದಾರೆ. ಸೊ ಈ ಕಂಪ್ಯಾರಿಸನ್ ಅಂತ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಯಾಕೋ ಇದರಲ್ಲಿ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಇವರು ಪ್ಲೇಯಿಂಗ್ 11ನಲ್ಲಿ ಒಬ್ಬ ಪ್ಲೇಯರ್ನ ಹಾಕ್ಕೊಂಡ್ರೆ ಇವ್ರ ಟೀಮ್ ಬ್ಯಾಲೆನ್ಸ್ ಆಗುತ್ತೆ. ಅವ್ರು ಯಾರು ಗ್ಲೆನ್ ಫಿಲಿಪ್ಸ್ ಅವರು ಅಂತಲೇ ಹೇಳ್ಬೋದು. ಅವರು ಈಗ ರೀಸೆಂಟ್ ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ, ಮತ್ತು ಅವರು ಅದ್ಭುತವಾದ ಫೀಲ್ಡರ್. ಅವರು ಯಾವುದೇ ಟೀಮಲ್ಲಿದ್ದರೂ ಒಂದು 10-15 ರನ್ ಅಡ್ವಾಂಟೇಜ್ ಅಂತ ಹೇಳ್ತಾ ಶೋ ಎಂಡ್ ಮಾಡೋಣ. ಇಷ್ಟೊತ್ತವರೆಗೂ ಶೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.